ಹಲೋ, ಯಾರಿದು ನರಸಿಂಹರಾಜ್ ಅವರಾ? ಓ ನರಸಿಂಹರಾಜು. ನರಸಿಂಹರಾಜ್, ನೀವು ಬಳ್ಳಾಪುರ ಏನೋ ನಿಮ್ದು ಫುಲ್ ಅಡ್ರೆಸ್? ನೀವು ಏನು ಬ್ಯಾಂಕ್ ಇದು ಏನೋ ಒಂದು ಬಂದು ಮಾತಾಡ್ಸ್ಕೊಂಡು ಹೋಗಿದ್ರ ಇದ್ರ ಮೊದ್ಲು? ಏನ್ರಿ? ಬ್ಯಾಂಕ್ ಇದೇನೋ ವ್ಯವಹಾರದ ಮಾತಾಡಿದಿರಾ? ಓ ಏನಾಯ್ತದ ನಿಮ್ದು? ಇದು ಸರಿ ಆಯ್ತಾ? ಏನದು ಕೃಷಿ ಬೆಳೆ ಏನೋ ಅಂತ ಸಾಲ ಏನೋ ಕೇಳಕ್ ಬಂದಿದಿರಲ್ಲ, ಅದು ಸರಿ ಆಯ್ತಾ? ಅದು ಏನಾಯ್ತು, ಮಾಡ್ತೀರಾ? ಕೃಷಿದಲ್ಲ, ಇದು ಪಶುಭಾಗ್ಯದ್ದು. ಪಶುಭಾಗ್ಯನಾ? ಏನದು ಮಿಕ್ಕಿ ನಿಮ್ಮ ರೆಕಾರ್ಡ್ಸ್ ಎಲ್ಲ ಚೆನ್ನಾಗಿ ಕ್ಲಿಯರ್ ಇದೆಯಾ? ರೆಕಾರ್ಡ್ಸಾ? ಹಾ ಎಲ್ಲ ಕ್ಲಿಯರ್ ಇದೆ. ಆಧಾರ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್, ಪಾಸ್ಬುಕ್, ಬ್ಯಾಂಕಿನ ಪಾಸ್ಬುಕ್, ಆಮೇಲೆ ಪಾನ್ ಕಾರ್ಡು, ಆಮೇಲೆ ರೇಷನ್ ಕಾರ್ಡು ಎಲ್ಲ ಇದೆ. ವೃಕ್ಷ ಎಲ್ಲ ಇದೆ ಸರ್. ಎಲ್ಲ ಇದೆಯಾ? ನಿಮ್ದು ಏನು ಬೆಳೆ ಸಾಲ ಅಂತ ನಿಮ್ಗೆ ಏನೋ ಕೊಡ್ಬೇಕಂತ ಏನೋ ಮಾತಾಡ್ತಿದ್ದು ನಿಮ್ಮ ಅವ್ರು ಯಾರೊಬ್ರು ನಿಮ್ ಫ್ರೆಂಡ್ ಏನೋ ಇದ್ರಲ್ಲ, ಅವ್ರು ಏನ್ ಹೆಸರಪ್ಪ, ರವಿಯೋ ಏನೋ, ಅವರೆಲ್ಲ ನಮ್ಗೆ ಹೇಳಿದ್ರು. ಅವ್ರ ಪಾಪ ತುಂಬಾ ಇದಾಗಿದ್ದಾರೆ ಅಂತ ಹೇಳಿದ್ರು ಒಂದ್ಸರಿ ಬ್ಯಾಂಕಿಗೆ ಬಂದಾಗ. ಅದಕ್ಕೆ ನಾನು ನಿಮ್ಗೇನೋ ಫೋನ್ ಮಾಡ್ತಾ ಇರೋದು. ಹಲೋ ಹಲೋ ಹಲೋ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಐತ್ರಿ. ಸರಿ, ನೀವು ನಾಳೆ ನೋಡೋಣ, ಮಾತಾಡಿ ನೀವು. ನಾನು ನಿಮ್ಗೆ ಮಾಡ್ತೀನಿ ನಾಳೆ ಆಫೀಸ್ ಟೈಮಿಗೆ ಫೋನ್ ಮಾಡ್ತೀನಿ. ನೀವ್ ಯಾರು ಹೇಳಿ? ಬಸವರಾಜ್ ಅಂತ, ಗೊತ್ತಾಗಿಲ್ವಾ? ಬಸವರಾಜ್ ಯಾವ ಬ್ಯಾಂಕ್ ಹೇಳಿ? ಯೂನಿಯನ್ ಬ್ಯಾಂಕ್ ಬೆಳ್ಳಾವಿ. ಅಲ್ಲಿ ಯೂನಿಯನ್, ಇದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲೂ ಇರೋದು. ನೀವು ನಿಮ್ದು ಯಾವ್ದು ಅಕೌಂಟ್ ಇರೋದು? ಇಲ್ಲಿ ಬುಗುನಹಳ್ಳಿ ವಿಜಯ ಬ್ಯಾಂಕ್. ಬುಗುನಹಳ್ಳಿ ವಿಜಯ ಬ್ಯಾಂಕ್ ಮ್ಯಾನೇಜರ್ ಇಂದ ಮಾತಾಡ್ತಿರೋದಪ್ಪ. ಹಲೋ ಹಲೋ, ನರಸಿಂಹರಾಜ್ ಅವರೇ, ನಾನ್ ಮ್ಯಾನೇಜರ್ ಮಾತಾಡ್ತಿರೋದು. ಹಾ, ನಿಮ್ದು ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಅದೆಲ್ಲ ಐತೆ ತಾನೆ? ಐತ್ ಸರ್. BPL ಕಾರ್ಡ್ ಎಲ್ಲ ಐತೆ ತಾನೆಪ್ಪ? ಎಂತ? BPL ಕಾರ್ಡ್ ಎಲ್ಲ ಐತೆನಪ್ಪ ನಿಮ್ದು? ಎಲ್ಲ ಐತೆ. ನೀನು ಬೆಳಗ್ಗೆ ಬರ್ಬೇಕಾದ್ರೆ, ಹಾ, ಬ್ಯಾಂಕ್ ಹತ್ರ ಬರ್ಬೇಕಾದ್ರೆ 4 ಫೋಟೋ. ಆಯ್ತು ಸರ್. 4 ಫೋಟೋ, ಇನ್ಕಮ್ ಸರ್ಟಿಫಿಕೇಟ್ ಜೆರಾಕ್ಸ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಜೆರಾಕ್ಸ್, ನೀವು ನಿಮ್ ಜಮೀನ್ ಎಷ್ಟಿದಾವ ಅದು ಪಾಣಿದೊಂದು ಜೆರಾಕ್ಸ್. ನಮ್ದಿಲ್ಲ ಜಮೀನು. ಅಲ್ಲಪ್ಪ, ಮತ್ತೀಗ ನಿನ್ ಪಶುಗ ಹಾಕಿರೋದು? ಪಶು ಕುರಿ. ಕುರಿದ ಬಗ್ಗೆನಾ? ಹಂಗಾದ್ರೆ ಕುರಿಗಳು ಐತಾ ಇಲ್ಲ, ತಗೊಂಬೇಕಪ್ಪ ನೀವು ಇನ್ನ? ತಾಂತೀವ್ರಿ, ವಾಲೆ ಹಾಕಿ ಅದೇ ಲೋನ್ ಹಾಕ್ದಂಗೆ ತಾಂತೀವಿ. ಆಯ್ತು. ನೀನ್ ಬೆಳಗ್ಗೆ 4 ಫೋಟೋ, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ರೇಷನ್ ಕಾರ್ಡ್ ಜೆರಾಕ್ಸ್. ನೀವ್ ಹೆಂಗಸ್ರ ಗಂಡಸ್ರಪ್ಪ? ಇಲ್ಲ, ಇಲ್ಲಿ ಯಾವ ಸಣ್ಣ ಹುಡುಗರು ಮಾತಾಡ್ತಾವ ಸರ್. ಅಲ್ಲಪ್ಪ, ಹಲೋ, ಲೋನ್ ಬೇಕಿರೋದು ನಿಮ್ಗೆ ಯಾರು, ಹೆಂಗಸ್ರಿಗೋ ಗಂಡಸ್ರಿಗೋ? ನಮ್ಗೆ. ನಮ್ ಮ್ಯಾನೇಜರ್ ಮಾತಾಡ್ರಿ, ಮ್ಯಾನೇಜರ್. ಹಲೋ ಹಲೋ, ನೀವ್ ಹಂಗ ಬೆಳಗ್ಗೆ ಬಂದ್ಬಿಡಿ. ಎಲ್ಲ ಡಾಕ್ಯುಮೆಂಟ್ ತಗೊಂಡು, ಆಲ್ ಡಾಕ್ಯುಮೆಂಟ್ಸ್ ಯು ಹ್ಯಾವ್ ನಾಟ್ ಇಸ್ ಇನ್ ದ ಆಫೀಸ್. ಓಕೆ? ಹಂಗಂದ್ರೆ ಗೊತ್ತಾಗಲ್ಲ ನಮ್ಗೆ. ಕನ್ನಡದಾಗ ಮಾತಾಡಿ. ಇಂಗ್ಲಿಷ್ ಮೇ ಬಾತ್ ಕರೋ. हेलो, नहीं, जो आपने कल ऑफिस में आ रहे तो उसी टाइम पे लेके आना है सर. हाँ, सब कुछ आप आएगा, टाइम से आएगा ऑफिस पे? लेटरिन रूम, बाथरूम. हेलो हेलो, ऑफिस में टाइम पे आ जाएगा ना? जो आने का टाइम पे आ सकते हैं ना आप? यार माताड्तವ್ರೆ. हेलो 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 हेलो, जो टाइम से आप आ सकते हैं ना? ಹೇಳ್ರಿ ಕನ್ನಡದಾಗೆ. ಹಲೋ, ಹೇಳಿ ಅಮ್ಮ. ಕಂದ. ಹಲೋ, ಕಂದ. ಯಾರು? ನಾನ್ ಕಣೋ. ಯಾರು ಸುಮ್ಮನೆ? ಕಂದ. ಓ, ನಾನ್ ಕಣೋ. ಯಾರು? ಕೂರ್ಲು ಸ್ವಾಮಿನ? ಹಲೋ, ಅಮ್ಮ ಸೇವಾ ತಲೂರ. ಕಂದ, ಅಮಾವಾಸ್ಯೆ ನಿನ್ಗೆ ಇವತ್ತು 12 ಗಂಟೆ ಕಣೋ. ಎಷ್ಟಾಗಿದೆ ರಾತ್ರಿ ಈಗ ಟೈಮು? ಕಾಣಲ್ಲ ಸ್ವಾಮಿ.
ಅಲ್ಲ ಈಗ ರಾತ್ರಿ ಎಷ್ಟು ಗಂಟೆನೋ? ಭಾನುವಾರ ಅಲ್ಲೂರ ಎಷ್ಟು 11 ಗಂಟೆನೋ 11:15 ಆಗಿರ್ಬೇಕು. ಅಲ್ಲ ಕಣೋ, ಅಲ್ಲಿ 12 ಗಂಟೆ 5 ನಿಮಿಷ ಕಣೋ. ಆಯ್ತು ಸ್ವಾಮಿ. ಏನ್ ಗೊತ್ತನೋ, ಹಾ ನಾನು ಸ್ಮಶಾನದಲ್ಲಿ ಕೂತ್ಕೊಂಡು ನಿನಗೆ ಪೂಜೆ ಮಾಡ್ತಾ ಇದ್ದೀನಿ ಕಣೋ, ನಿನಗೆ ಒಳ್ಳೇದಾಗಬೇಕು ಅಂತ. ಹಾ ನಿನಗೆ ಒಳ್ಳೇದಾಗಬೇಕು, ಪೂಜೆ ಪುನಸ್ಕಾರಗಳನ್ನ ಮಾಡಿ ನಿನಗೆ ಒಳ್ಳೆ ಒಳಿತನ್ನು ಮಾಡಿ ನಿನಗೆ ಸಂಪೂರ್ತಿ ನಿನಗೆ ಕಾರಲ್ಲಿ ಓಡಾಡಬೇಕು, ನೀನು ಫ್ಲೈಟಲ್ಲಿ ಓಡಾಡಬೇಕು, ನಿನಗೆ ಒಳ್ಳೆ ಮನೆಯೆಲ್ಲ ಕಟ್ಟಬೇಕು, ನಿನಗೆ ಸುಖ ಸಮೃದ್ಧಿ ಮದುವೆ ಎಲ್ಲ ಮಾಡಿ ನಿನಗೆ ಮಾನ ಮಾಡಿ ಕೊಡೋದೆಲ್ಲ ದುಡ್ಡೆಲ್ಲ ಕೊಟ್ಟು ನಿನಗೆ ಒಳ್ಳೆ ಸಮಾನವಾಗಿಟ್ಟು ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನವನ್ನೆಲ್ಲ ಸಿಗ್ಬೇಕಾಗಿ ನಿನಗೆ ಎಲ್ಲ ಮಾಡಿಕೊಂಡು ನಾನು ಸ್ಮಶಾನದಲ್ಲಿ ಒಂದು ಅಂದಿ ತಮ್ಮಂದು ಕೂತ್ಕೊಂಡು ನಿನಗೆ ದೇವಿಯನ್ನು ಆಹ್ವಾನವನ್ನು ಮಾಡಿಕೊಂಡು ನಿನಗೆ ಸ್ಮಶಾನದಲ್ಲಿ ದೇವಭೂತಗಳನ್ನು ಕಾಟಗಳು ಇಲ್ಲದೆ ನಿನಗೆಲ್ಲ ಒಳ್ಳೇದು ಮಾಡಬೇಕು ಅಂತ ಕೂತ್ಕೊಂಡು ನಾನು ಪೂಜೆ ಮಾಡ್ತಿರುವಾಗ ನೀನು ನನ್ನ ಜ್ಞಾಪಿಸ್ಕೊಂಡು ನಿನಗೆ ಮತ್ತೆ ಹೋಗುವಾಗ ಬರುವಾಗ ನಿನಗೆ ದಾರಿಯಲ್ಲಿ ಹೋಗುವಾಗ ಬರುವಾಗ ಎಲ್ಲ ದೇವರನ್ನ ಮಾಡಿಕೊಂಡು ನಿನಗೆ ಒಳ್ಳೆತನ ಮಾಡಿಕೊಂಡು ಹೋಗುವಾಗ ಬರುವಾಗ ನಿನಗೆ ಮಾಡಿಕೊಂಡು ಬರುವಾಗ ನಿನಗೆ ಒಂದು ಇಚ್ಛದಲ್ಲಿ ಹೋಗುವಾಗ ಒಂದು ಪೂರ್ವ ಜನ್ಮದಲ್ಲಿ ಬರುವಾಗ ಒಂದು ಪೂರ್ವ ದಿಕ್ಕಿನಲ್ಲಿ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಮಾಡುವಾಗ ನಿನಗೆ ಓಡಾಡೋಕ್ಕಂತ ಮಾಡಿಕೊಂಡು ಮಾಡುವಾಗ ನಿನಗೆಲ್ಲ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡಿರುವನು ಕಂದ ನಾನು. ಸ್ವಾಮಿ ಆ ನೀವು ಯಾವ್ದು ಕುಡಿಯೋದು ಎಣ್ಣೆ? ಯಾಕೋ ಈ ತರ ಮಾತಾಡ್ತಿದ್ಯಾ? ನೀನು ನಮ್ಮನ್ನ ಯಾಕೆ ಕುಡುಕರು ಮಾಡ್ತೀಯ? ಯಾಕೋ ಕಂದ ಕಂದ ತಡಿ, ಒಂದು ನಿಮಿಷ ತಡಿ. ಅಮಾವಾಸ್ಯೆ ಇವತ್ತು, ಅಮಾವಾಸ್ಯೆಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ನಾನು ಇಲ್ಲಿ ಒಂದು ದೆವ್ವವನ್ನು ಕುಂಡಿಸ್ಕೊಂಡಿದ್ದೀನಿ ಕಣೋ, ಜುಟ್ಟಿಡಿದು ಕುಂಡಿಸ್ಕೊಂಡಿದ್ದೀನಿ ನಿನ್ಗೋಸ್ಕರ. ನಿನಗೆ ಯಾರು ಕಷ್ಟ ಕೊಡ್ತಾರೆ, ಯಾರು ದುಡ್ಡು ಕೊಡ್ತಾ ಇಲ್ಲ, ಹೇಳು. ಅವರ ಮನೆ ಬಾಗಿಲನ್ನ ಕಳಿಸಿ ಅವ್ರು ಕೊಡಬಾರ್ದ ಕಷ್ಟನೆಲ್ಲ ಕೊಟ್ಟು ನಿನಗೆ ಅವರೇ ತಂದು ದುಡ್ಡು ಮನೆ ಹತ್ರ ಕೊಡ್ಬೇಕು, ಆತರ ಮಾಡ್ತೀನಿ. ಪೂರ್ವ ದಿಕ್ಕಿನಲ್ಲಿ ಸಾಗುತ್ತಿರುವಾಗ ನಾನು ದಕ್ಷಿಣ ದಿಕ್ಕಿಗೆ ಕರ್ಕೊಂಡು ಬಂದು ಕುಂದ್ಕೊಂಡು ಜುಟ್ಟು ಹಿಡ್ಕೊಂಡು ಕುಂಡಿಸ್ಕೊಂಡಿದ್ದೀನಿ. ಇಲ್ಲೊಂದು ಅಣ್ಣ, ಇದು ಯಾರನ್ನ ಸತ್ತೋದ್ರೆ ಎಷ್ಟು ಜನ ಸೇರ್ಬೋದಣ್ಣ? ಮದುವೆಗೆ 25 ಜನ 50 ಜನ ಅಂದ್ರೆ ಸತ್ತಿರೋದು ಗೊತ್ತಾಗಲ್ಲ ಸ್ವಾಮಿ ನನಗೇನು. ಅಲ್ಲಣ್ಣ, ಮದ್ವೆಗೆ 50 ಜನ ಅಂತೆ, ಸತ್ತೋದ್ರೆ 5 ಜನ ಅಂತೆ ಸೇರೋದು. ಏನೋ ಗೊತ್ತಿಲ್ಲ ಸ್ವಾಮಿ, ನಿಮಗೆ ಗೊತ್ತಿರ್ಬೇಕೇನೋ. ಗೊತ್ತು, ಅದಕ್ಕೇನೆ. ಈಗ ನೀವ್ ಬರಕ್ ಎಷ್ಟೊತ್ತಾಗುತ್ತಣ್ಣ? ನಾನ್ ಬರಕ್ಕ? ನಾನು ಎಲ್ಲಿಗೂ ಬರಲ್ಲ. ಅಲ್ಲಲ್ಲ, ಇಲ್ಲಿ 5 ಜನ ಸತ್ತೋದ್ರೆ ಸೇರ್ಬೇಕು ಅಂದ್ರೆ ಇವ್ರು ನಂಜಪ್ಪ ಸತ್ತೋದ್ರಲ್ಲ. ಏನಂಜಪ್ಪ? ಗೊತ್ತಾಗಿಲ್ವಣ್ಣ ನಿಂಗಿನ್ನ? ಇಲ್ಲ ಸ್ವಾಮಿ, ಟಿವಿ ನೋಡ್ಕೊಂಡ್ಕೊಂಡು ನಾನು ಎಲ್ಲೋ ಕೊರೋನಾ ಬಂದು ಮಂತ ಬಿದ್ದು ಹಂಗೆ ಒದ್ದಾಡ್ ಹಾಸ್ಪಿಟಲ್ ತಗೊಂಡೋದ ಸತ್ತೋದ. ಅದಕ್ಕೆ ಮಣ್ಣು ಮಾಡ್ಬಿಡ್ಬೇಕು ಅಂತ ಎಲ್ಲ ಹೇಳ್ಬಿಟ್ರು. ಅದೇ ಸತ್ತೋದ್ರೆ 5 ಜನ ಅಷ್ಟೇ ಅಂತ ಹೇಳಿದ್ರು. ಈಗ ನೀವ್ ಬರ್ಬೇಕಲ್ಲ ಈಗ. ನಾವಿನ್ಯಾಕೆ? ಇಲ್ಲ, ಇಲ್ಲಿ ಕೇಳಿ, ಇಲ್ಲಿ ಏನಕ್ಕೆ ಅಂತ. ಏನ್ ಕೇಳಿ? ಇಲ್ಲಿ 4 ಜನ ಇದ್ದೀವಿ ಒತ್ಕೊಂಡು ಹೋಗಕ್ಕೆ. ಮುಂದ್ಗಡೆ ಕುಡ್ಕೆ ಹಿಡ್ಕೊಂಡು ತಲೆ ಬೋಡ್ಸ್ಕೊಂಡು ಮುಂದ್ಗಡೆ ಮಡಕೆ ಹಿಡ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ಜಲ್ದಿ ಬಂದ್ಬಿಡೋಣ ನೀನು. ಅವ್ರ ಮಗರು ಅವ್ರ ಸಂಬಂಧ? ಇಲ್ಲ, ಅವ್ರ ಮಗ ಸಂಬಂಧಿಕರು ಕಾಯಿಲೆ ಬಂದಿದೆ ಅಂತ ಎದುರ್ಕೊಂಡ್ಬಿಡ್ತಾವ್ರೆ. ಅದಕ್ಕೆ ನಾನು ನರಸಿಂಹಣ್ಣನೇ ಕರ್ಸ್ಬಿಡ್ತೀನಿ ತಡೀರಿ. ಹೆಂಗು ತಲೆ ಬೋಡ್ಸ್ಕ ಅವ್ರು ಅವಾಗ ಅಲ್ಲಿ ಇಲ್ಲಿ ಮಂಡೆ ಕೊಡಕ್ ಹೋಗ್ತಾ ಇರ್ತಾರಲ್ಲ, ಇಲ್ಲಿ ಅಂತ ಕಟಿಂಗ್ ಮಾಡಿಸೋ ದುಡ್ಡನ್ನ ಉಳಿಲಿ ಅಂತ ಇವ್ನ್ ಕರ್ದಿದೀವಿ. ಆ ತಲೆಯೆಲ್ಲ ಬೋಡ್ಸ್ಬಿಟ್ಟು ಕ್ಲೀನಾಗಿ ಕುಡ್ಕೆ ಹಿಡ್ಕೊಂಡಿವಂತೆ ಬಾ ಹಂಗೆ. ಇಲ್ಲ ಸರ್, ಮೊನ್ನೆ ಎಲ್ಲ ಕ್ಲೀನಾಗಿ ಕಟಿಂಗ್ ಮಾಡ್ಸಿದೀನಿ. ಮೊನ್ನೆ ಮದುವೆ ಆಯ್ತಲ್ಲ, ಅವಾಗ ಕಟಿಂಗ್ ಮಾಡ್ಸಿದೀನಿ ಎಲ್ಲ ಪೂರ್ತಿ. ನನ್ನ ಕೂದಲು ಉದುಕ್ ಬೆಳೆದಿಲ್ಲ ಅಣ್ಣ. ಕೂದಲು ಉದುರುಗ್ ಬಂದಿದ್ರೆ ಪರವಾಗಿಲ್ಲ, ಇದು ಮುಂದ್ಗಡೆ ಕುಡ್ಕೆ ಹಿಡ್ಕೊಬೇಕು ಬಾರಣ. ನಾವು 4 ಜನ ಇದ್ದೀವಿ. ಕುಡುಕ್ ಮಗ ನಂಜಪ್ಪ ಅಂದ್ರೆ ಯಾರು ಗೊತ್ತಿಲ್ಲ ನನಗೆ. ಇದು ನಾವು ಯಾರು ಹೇಳಿ ನೀವು? ನಾನ್ ಮರಿಯಪ್ಪ. ಯಾ ನಂಬರಿ ಮಾಡಿ? ನಾನು ಮರಿ, ಚಿಟ್ಟೆ, ಅವನು ಕುಂಟ, ನಾಗ ಇವನ್ನೆಲ್ಲ ನೋಡಿಲ್ವ ನೀನು? ಇಲ್ಲ ಸ್ವಾಮಿ, ನೋಡಿಲ್ಲ. ಅವನ್ ಸೂಲ, ಅವನ್ ಕೃಷ್ಣಿ, ಅವನು ಕೊಲೆ ಮನೆ ಕೃಷ್ಣಿ, ಅವನ್ ಸೂಲ. ಓ ಯಜಮಾನ್ರಿ, ಯಾರಿಗೆ ಮಾಡಿದ್ರಿ? ನಾವು ಬಳ್ಳಾಪುರ ನಮ್ದು. ನರಸಿಂಹಣ್ಣ ಅಲ್ವಾ ನೀವು? ಅಣ್ಣ, ನಾನ್ ನರಸಿಂಹಣ್ಣಂಗೆ ಮಾಡಿರೋದು ನಿನ್ ಬಾಯಿ ಮಣ್ಣಾಕ ಸತ್ತೋಗಿರ್ಬೇಕು. ಏನ್ ತಲೆ ತಿಂತೆ ನೀನು? ನಾವು 4 ಜನ ಇದ್ದೀವಿ ಚಟ್ಟದ ಎತ್ಕೊಂಡು ಹೋಗಕ್ಕೆ. ನೀನು ಮುಂದ್ಗಡೆ ಕುಡ್ಕೆ ಹಿಡ್ಕೊಂಡು ತಾಂಡ್ ಹೊತ್ಕೊಂಡು ಮುಂದೆ ಅಯ್ಯೋ ಅಂತ ಬರ್ಕೊಂಡು ಹೋಗಿವಂತೆ. ರೆಡ್ಡಿನಾ? ಅದು ವಾಪಸ್ ಬಂದ್ರೆ ಕೊರೋನಾ ಬಂದಿತ್ತೆ ಅಂತ, ವಾಪಸ್ ಬರ್ಲಿಲ್ಲ ಅಂದ್ರೆ ಕೊರೋನಾ ಬಂದಿಲ್ಲ ಅಂತ. ಅಯ್ಯೋ ನೀನ್
ನನ್ನ ಮಕ್ಕಳಲ್ಲೇ ನನ್ನ ಮಕ್ಕಳ ನೋಡಿ ಇಲ್ಲಿ ಅವ್ರು ಇವರೇ ಮಾತಾಡ್ತಾರಂತೆ, ಕೊಡ್ತೀನಿ ನೋಡಪ್ಪ, ಮಾತಾಡ್ರಿ, ನೀವೇ ಕರೀರಿ. ಹಲೋ ಹಲೋ, ಕೊರೋನಾ ನಿನ್ಗೆ ಅಟ್ಯಾಕ್ ಆಗೈತೆ ಅಂತ ಅಂದು ಡಾಕ್ಟ್ರು ನಿನಗೆ ಮಾಹಿತಿ ಮದುವೆ ಆಗ್ಲಿ ಅಂತ ಅಂದು ನಿನಗೆ ರಿಪೋರ್ಟ್ ಕಳಿಸ್ತಿಲ್ಲ. ಮದುವೆ ಆಗ್ಲಿ ಹೆದರ್ಕೊಂಬಿಡ್ತಾರೆ ಅಂತ ಅಂದು ರಿಪೋರ್ಟ್ ಕಳಿಸಿಲ್ಲ. ಈಗ ರಿಪೋರ್ಟ್ ಕಳಿಸೇವ್ರಿ. ರಿಪೋರ್ಟ್ ಅನ್ನ ಕಳಿಸ್ಲಿ ಅವ್ರ ಅಮ್ಮ ನಿನಗೆ ಬಂದೈತೆ ಮತ್ತೆ ನೋಡ್ಕ. ನೀನು ಒಂದ್ ಕೆಲಸ ಮಾಡು, ನೀನ್ ಮುಸ್ಲಿಂ ಕೇಳ ಇಲ್ಲಿ, ನೀನೊಂದ್ ಕೆಲಸ ಮಾಡಿ ಈಗ. ಹಲೋ, ನನಗೆ ಈಗಲೇ ಎದೆ ಪರಂಗಿ ಮರ ಐತೆ ನಮ್ಮ ಮುಂದ್ಗಡೆ. ಪರಂಗಿ ಮನ ಇರ್ಲಿ, ಗುಂಜನ ಇರ್ಲಿ, ನಿನಗೆ ಬಂದೈತೆ ನೋಡ್ಕ. ಪರಂಗಿ ಕೊಳವೆನ ಒಂದ್ ಕೊಳವೆ ಮುರ್ಕೊಂಬಿಡು, ಅದನ್ನ ಸ್ವಲ್ಪ 1 ಇಂಚು ಒಳಗೆ ಕೇಳ್ಕೊ. ಅದು ಊದಿಸ್ತು ಇದು ಊದ ಬಲ್ಪಿ ತಗೊಂಡು ಊದಲ್ವಾ, ಇವ್ ಒಲೆ ಊದಲ್ವಾ, ಹಂಗೆ ಪರಂಗಿ ಇದು ನಿಕ್ಸ್ಕೊಂಡ್ಬಿಟ್ಟಿ ಒಳ್ಳೆನಾ ಹಿಂದ್ಗಡೆ ಯಾರ್ಕನ ಅಂತ ಊರ್ಸ್ವ. ಗಾಳಿ ಹೋಯ್ತು ಅಂತ ಅಂದ್ರೆ ನೀ ಕೊರೋನಾ ಬಂದಿಲ್ಲ ಅಂತ, ಗಾಳಿ ಹೋಗ್ಲಿಲ್ಲ ಅಂದ್ರೆ ಕೊರೋನಾ ಬಂದೈತೆ ಅಂತ. ನೀನ್ ಎಷ್ಟ್ ಜನ ಹುಟ್ಟಿದ್ಯಾ ಅಂತ ನನಗೆ ಗೊತ್ತಾಗ್ತಲ್ಲ. ಪರಂಗಿ ಪಿಪಿನ ಪಿಪಿ ನೀನ್ ಊದಕ್ಕಾಗಲ್ಲ, ಹಿಂದ್ಗಡೆ ಯಾರ್ಕಲ್ಲ ಊದಿಸ್ಕೊ. ಗಾಳಿ ಒಳಿಕ್ ಹೋದ್ರೆ ಅಚ್ಚುಕಟ್ಟಾಗಿ ಮಾತಾಡೋದು ರೆಡಿ ಅಂದ್ರೆ ನೀವು ಬೇಲಿ ಏನ್ ಬಿಡ್ಸಕ್ಕಾಗುತ್ತ ನಾವು ಹೋಗಿ? ಅಲ್ಲ ಅಣ್ಣ ಕೊಟ್ರೆ ಕೊಡ್ತೀನಿ ಅನ್ನೋ ವ್ಯಾಪಾರ ಇದು, ವ್ಯಾಪಾರ. ಕೊಟ್ರೆ ಕೊಡ್ತೀನಿ ಅನ್ನೋ, ಇಲ್ಲ ಅಂದ್ರೆ ಇಲ್ಲ ಅನ್ನೋ. ಹೇಳಿ ಸ್ವಾಮಿ, ಅನ್ನ ತಿನ್ನ ಮಾತಾಡೋಂತ ತಮಾಷೆ ಮಾಡೋದು. ಬೇಲಿ ಏನ್ ಬಿಡ್ಸಕ್ಕೆ ಅವನೇನು ನನ್ ಕೂಲಿ ಇಟ್ಕೊಂಡ ಅವನ ಕೊಡ್ಸಕ್ಕೆ? ಅಲ್ಲ ಅಣ್ಣ ನರಸಿಂಹಣ್ಣವ್ರೆ, ಏನ್ ಸಮಯ, ನೀವು ಸಮಾಜ ಸೇವಕರು, ಊರಲ್ಲಿ ಒಳ್ಳೆ ಹೆಸರಿದೆ, ಒಳ್ಳೆ ಇದಿದೆ. ನೀವು ಈ ತರ ಅಸಭ್ಯವಾಗಿ ಮಾತಾಡಕ್ ಹೋಗ್ಬೇಡಿ, ಅದು ನಿಮಗೆ ಶೋಭೆ ತರೋಂಥದ್ದಲ್ಲ. ಮುಂದಿನ ಎಲೆಕ್ಷನ್ ಅಲ್ಲಿ ನೀವು ನಿಲ್ಬೇಕಾದವರು, ನಿಮ್ಮಿಂದ ಒಬ್ಬ ಜನ ಒಂದೊಂದು ಉಲ್ಕಡ್ಡಿನೂ ಬೇಕಾಗುತ್ತೆ. ನೀವು ಅದರಿಂದ ಯಾವುದೇ ಮನುಷ್ಯನವಾಗಿ ಒಬ್ಬ ಕ್ಷೀಣವಾಗಿ ನೋಡಕ್ ಹೋಗ್ಬೇಡ್ರಿ, ಗೊತ್ತಾಯ್ತಾ? ನಿಮ್ಗೆ ಆದಂತ ಒಂದು ಹೆಸರಿದೆ, ಅದನ್ನ ದಯವಿಟ್ಟು ಕಳ್ಕೊಳಕ್ ಹೋಗ್ಬೇಡ್ರಿ. ಅದಕ್ಕೆ ನಮ್ಗೊಂದು ಬೆಲೆ ಗೌರವ ಇದೆ ಅಂತ ಬೆಲೆ ಹಣ್ಣು ಎಲ್ಲಿ ಬಿಡ್ಸ್ಕೊಂಬರನ್ರಿ 2 kg ರೇ. AC ಟ್ರೈನು ಎಲ್ಲ ಬೇರೆ ಬಗ್ಗೆ ಹತ್ಬಿಡಿ ನೀವು ಅಂಕಲ್, ನೀವು ಈ ತರ ಎಲ್ಲ ಮಾತಾಡ್ಬೇಡ್ರಿ ಹಂಗೆ ಹಿಂಗೆ ಅಂತ ಹೇಳಿ. ಅವೆಲ್ಲ ಇವರು ಎಲ್ಲ ಹುಡುಗರು ಗಂಟವ, ಸಣ್ಣದ ಹುಡುಗರು ಗಂಟವ ಸ್ಪೋರ್ಟ್ಸ್ ಹೋಯ್ತವಲ್ಲ, ಅವ್ರ ಮಕ್ಳಿಗೆ ಹೋಗಿ ಕುತ್ಕೊಂಡಿದ್ದೆ. ಹೆಣ್ಮಕ್ಳು ಅದೆಂತದ್ದು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟ ಸ್ಪೋರ್ಟ್ಸ್ ಹೋಗಿದ್ರು. ತಿರ್ಗಾ ಅದೆಂತದ್ದು ಊರ್ತವ್ ನಿಲ್ಲಿಸ್ಬಿಟ್ಟು ಇಳಿಸಿ ಇವ್ರು ಹಿಂದಗಡೆಗೆ ಅದೆಂತದ್ದು ಜನಗಳು ಕುತ್ಕೊಂತಾರಲ್ಲ, ಇವ್ರು ಮಾಮೂಲಿ ಜನ, ಅಲ್ಲಿ ಕೂರ್ತಿದ್ರು ಕರ್ಕೊಂಡು ಹೋಗ್ತಿರ್ಗ. ತಿರ್ಗ ತಲೆ ಹೊಡ್ಕೊಂಡು ಬೇಡ ಇಳಿಸಿದ್ ನಿನ್ಗೆ ಈಗ ಅದು ಎಲ್ಲ ಇದು ಸೆಕ್ಸ್ ಮಾತಾಡ್ತಾರೆ ಅಂತ ಇಂಗ್ಲಿಷ್ ನಾಗ ಮಾತಾಡ್ಕೊಂಡವ್ರು. ನೀನ್ ಯಾಕೆ ಸೆಕ್ಸ್ ಮಾತಾಡಕ್ ಹೋಗಿದ್ದೆ? ಫೋನ್ ಮಾಡಿ ಕೂಟ್ರು ನನಗೆ ತಲೆ ಹೊಡ್ತಾ ಮಾತಾಡಿ ಸರಿ ಕೆಚ್ಚಣಂಗ ಆಗೋದು. ತಿರ್ಗಾ ಎಂತದ ಊರ್ತಾವ ಕ್ರಾಸಿಂಗ್ ಬಂತು, ನೀರ್ ಊರ್ತಾವಲ್ಲ ಬಾಣವರ ಎಲ್ಲೋನು. ಆಮೇಲೆ ಅವ್ರ ಯಾರನ್ನ ಕರ್ಸಿ ಇವ್ರನ್ನ ಇಂಗ್ಲಿಷ್ ನಾಗ ಹೇಳಿ. ಹಲೋ ಹಲೋ, ಏನಕ್ ಫೋನ್ ಕಟ್ ಮಾಡ್ತಿರೋದು? ಫೋಟೋ ನೋಡ್, ಫೋಟೋ ಯಾರ್ದು? ಇದು ಟಿಕ್ ಟಾಕ್. ನೀನ್ ಟಿಕ್ ಟಾಕ್ ನೋಡ್ದಾಗ ಏನ ಕಟ್ ಮಾಡ್ತಿರೋದ್ ನೀನು? ಇಲ್ಲೆಲ್ಲ ಮರಿಗವ್ರೆ. ಅವ್ರ ಮನಗಿದ್ರೆ ನೀನ್ ಮಾತಾಡಕ್ಕೇನು? ಹಲೋ, ನಂದನ್ನೆಲ್ಲ ನೋಡಿ ಮೂಡ್ ಬಂತ ನಿಂಗೆ? ಬರೋದೆಲ್ಲ ವಾಂತಿ ಬಂತು. ಯಾಕೆ? ಏನ್ ನೋಡಿ? ನಾನ್ ಬಟ್ಟೆ ಎಲ್ಲ ಬಿಚ್ಚಾಕ್ ತೋರ್ಸಿದ್ದೆ ನಿನ್ಗೆ ಎಲ್ಲ. ಹಲೋ, ನನ್ ಬಟ್ಟೆ ಎಲ್ಲ ಬಿಚ್ಚಾಕ್ ತೋರಿಸ್ತೆ ನಿನ್ಗೆಲ್ಲ. ರಾತ್ರಿ 12 ಗಂಟೆ ರಾತ್ರಿಗೆ ಎಂತ ಮೂಡ್ ಬರ್ಸಿದ್ದೀನಿ ನಿನಗೆ? ಈಗ ಮೂಡ್ ಬಂದೈತೆ. ಈಗ 10 ವರ್ಷ ಅದನ್ನ ನೋಡ್ತಾ
ಮನಸ್ನಾಕಾರ ಆಯ್ತಾ ಅದು ಹಾ ಮನಸ್ನಾಕಾರ ಆಯ್ತಾ ಯಾಕೆ ಈಗ ನಾನು ಬಟ್ಟೆ ಬಿಚ್ಚಕ್ಕೆಲ್ಲ ತೋರ್ಸಿದ್ನಲ್ಲ ನೋಡ್ದೆ ನಂದು ವಾಂತಿ ಬಂತು ವಾಂತಿ 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 ಬಂತು ನಂದು ಏನೇನ್ ಚೆನ್ನಾಗೈತಿ ಹೇಳು ನಾನ್ ನೋಡ್ದಲ್ಲ ಏನೇನ್ ನೋಡ್ದೆ ಹೇಳು ಒಬ್ಬಟ್ಟು ಚೆನ್ನಾಗೈತೆ ಬೆಳೆ ಚೆನ್ನಾಗೈತೆ ಕೇಸರಿ ಬಾತ್ ಚೆನ್ನಾಗೈತೆ ಹೇಳ್ಬೋದು ಇದು ನೋಡ್ರಿ ಇರೋ ಬರೋದೆಲ್ಲ ಕೆಟ್ಟಂಗಾಗುತ್ತೆ ಈಗ ನಂದು ಏನೇನ್ ನೋಡ್ದೆ ಹೇಳು ನೀನು ನೋಡ್ರಿ ಮಾತಾಡೋ ಐ ಲವ್ ಯು ನರಸಿಂಹ ಭಾಯಿ ನಾಯಿ ನೋಡು ನಂಗೆ 12 ಕಾಲ್ ಆಲೆ ನನ್ಗೆ ನಿದ್ದೆ ಬರ್ತಾ ಇಲ್ಲ. ಯಾಕೆ ಅಂದ್ರೆ ನನ್ ಬಟ್ಟೆ ಬಿಚ್ಚಾಕ್ ನಿಂಗೆಲ್ಲ ತೋರ್ಸಿಲ್ವ ಈಗ? ನೀನು ಬಟ್ಟೆ ಬಿಚ್ಚಾಕ್ ತೋರ್ಸು ಹಂಗೇನೆ ನಂಗೆ. ಚಾಪೆ, ಕಲ್ಮಟ್ಟೆ, ರಗ್ಗು, ಕಾಚೆ. ಆಚೆಗೆ ಬಾ, ಅಲ್ಲಿ ರೋಡಾಗೆ ಲೈಟ್ ಹಾಕೋರಲ್ಲ ಅಲ್ಲೇ ತೋರ್ಸು ಒಂದ್ಸರಿ. ನಾಯಿದಾವೆ ಬಾ ನೀನ್ ಜಲ್ದಿ ತೋರ್ಸ್ ಬಾ. ನಾಯಿದಾವ್ ಕಡ್ದು ಬಿಡ್ತವೆ. ಎಲ್ಲಿಗೆ? ಹಲೋ ಚಿನ್ನು, ಬಾ ಬಾರೋ. ಇಲ್ಲ, ಈಗ ನಂದೇನೇನ್ ನೋಡ್ದೆ ನೀನ್ ಹೇಳಪ್ಪ. ನೋಡ್ದೆ. ಏನ್ ನೋಡ್ದೆ? ನರಸಿಂಹ ನೀನು ಬಟ್ಟೆ ಬಿಚ್ಚಾಕ ಈಗ? ನೀನು ಬಟ್ಟೆ ಬಿಚ್ಚಾಕು ಮನೆಗೆ, ಹಂಗೆ ತೋರ್ಸು ನಿಮ್ ಮನೆಗೆ ಎಲ್ಲ ಮನೆ ಕಂಡಾರಲ್ಲ. ಚಾಪೆ ಮಂಚದ ಮೇಲೆ ಹಂಗೆ ನಿಂತ್ಕೊಂಡೆಲ್ಲ ಬಟ್ಟೆ ಬಿಲ್ಲ ಬಿಚ್ಚಾಕ್ ಕೊಡಿ ಹೇಳ್ತೀನಿ. ಹಲೋ 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 ಚಿನ್ನು, ಚಿನ್ನು ಡಾರ್ಲಿಂಗ್, ಹಲೋ ಚಿನ್ನು ಡಾರ್ಲಿಂಗ್, ಚಿನ್ನು ಇಲ್ಲ ಚಾಪೆ. 12:30 ನಂಗೆ ನಿದ್ದೆ ಅಯ್ಯೋ ಹೋಗತ್ತೆ. 12:30 ರಾತ್ರಿ ಏನಾರು ಬಂದೈತೆ ಯಾರು ಫೋನ್ ಮಾಡಿದ್ರೆ ಎದ್ದಾಗ ಅತ್ತಗಡೆ ಬಿಡ್ಕೊಂಡ್ ಕೇಳೋಗು. ಹೋಗತ್ತೆ. ಏನಾಯ್ತು ಚಿನ್ನು? ಚಿನ್ನು ಸರ್ವತ್ತಾಗಿ ಫೋನ್ ಅಂತ ಕುತ್ಕೊಳ್ತೀವಿ, ಮನೆಕೇನಾರ್ಗು ನಿದ್ದೆ ಕೊಡಲ್ಲ. ಚಿನ್ನು ಚಾಪೆ ಕೊಡ್ತಾರ ಆಚೆಗೆ. ಚಿನ್ನು ನೋಡು ಫೋನಗಳ ಇವನಾಡ್ಕೆ ಕುತ್ಕೊಂಡಿದೀಯ ಇಷ್ಟೊತ್ತಕ್ಕ ನನ್ ಬಟ್ಟೆ ಬಿಚ್ಚಿ ತೋರಿಸ್ಲಿಲ್ವಾ ನಿನ್ಗೆ? ಓಹೋ ಚಾಪೆ ಗಟ್ಟಿ, ಇನ್ನ ಚಾಪೆ ಗಟ್ಟಿ. ಚಿನ್ನು ಹಲೋ, ಎಲ್ಲಿದ್ಯಾ ಅಣ್ಣ? ಹೇಳಿ ಸರ್. ಅಣ್ಣ ನಾನ್ ಸುನಂದಮ್ಮ. ಯಾಕೆ ಒಬ್ಬ ನೆನೆ ಮಾಡಿದ್ನಲ್ಲಣ್ಣ ಮೆಡಿಕಲ್. ಯಾವ ಮೆಡಿಕಲ್? ಮೆಡಿಕಲ್ ಕಾಲೇಜ್ ಕೆಲಸ ಮಾಡ್ತೀನಿ ಅಣ್ಣ, ನಾನ್ ಸುನಂದಮ್ಮ. ಯಾರು ಸುನಂದಮ್ಮ ಕೇಳು? ಯಾರು ಹೇಳುದು? ಇವ್ರ ಮೆಂಬರ್ ಸುನಂದಮ್ಮ? ಅಣ್ಣ ಇಲ್ಲ, ನಾನು ಮೆಡಿಕಲ್ ಕಾಲೇಜ್ ಕೆಲ್ಸ ಹೋಗ್ತೀನಲ್ಲ. ಹೇಳವ ಯಾರು? ಅದೇ ನಾನು ಕ್ಯಾಶ್ ಕೇಳಿದ್ನಲ್ಲ 20,000. ಇವ್ರು ಮೆಡಿಕಲ್ ಕಾಲೇಜ್ ಇವ್ರು ಸುನಂದಮ್ಮರ? ಕಣೆ, ನೆನೆ ಫೋನ್ ಮಾಡಿದ್ನಲ್ಲ ಅಣ್ಣ. ಅದೇ ನೆನೆ ದಯಾನರ್ಗ ಕೈಲಿ ಫೋನ್ ಮಾಡ್ಸಿದ್ರಲ್ಲ. ಇಲ್ಲವ, ಇನ್ನೊಬ್ಬ ಮದ್ವೆ ಕಡೆ ತಕ ಇಲ್ಲ ದುಡ್ಡು ಖಂಡಿತ ಇಲ್ಲವ. ನಮ್ದು ಮದ್ವೆ ನಾವೇ ಅವ್ರ ಸಾಲ ಮಾಡ್ತಾ ಇದ್ದೀವಿ. ಅಣ್ಣ ಹಬ್ಬ ಬಂತು, ಕೊಡ್ತೀನಿ. ಹಬ್ಬ ನಿಮ್ ಚಿಕ್ಕಪ್ಪರು ಕೊಟ್ರೆ ಖಂಡಿತ ಹಂಗೆ ಕೊಡ್ತೀನವ. ಒಟ್ಟಾಗೆ
5ನೇ ತಾರೀಕು ಕಳೆ ತಗೊಳ್ಳು ನಮ್ದು 1 ರೂಪಾಯಿ ದುಡ್ಡಿಲ್ಲವ. ನಾವೇ ಅಣ್ಣಯ್ಯ ಅಷ್ಟೊತ್ತಿಗೆ ಹಬ್ಬನೇ ಮುಗ್ದೋಗತ್ತಲ್ಲ ಅಣ್ಣಯ್ಯ. ಏನೋ ಇಲ್ಲ ನಮ್ಮನ್ನ ನೆಚ್ಕೋಬೇಡ್ರಿ. ಇದನ್ನ ಇವಾಗ ಅಲ್ಲೇ ಇದ್ರು ಇಲ್ಲಿದ್ರು ನೀವು ಪಾಳ್ಯದಾಗಿದ್ರು ಅಲ್ಲಿ ಊರಾಗ ಇದ್ರಂತದ್ದು ಹನುಮಪುರದಾಗ ಇದ್ದೀರಾ? ಯಾರು ಅವ್ರ ಪಕ್ಕದಾಗ ಯಾರು ಇಲ್ವಣ್ಣ? ಇಲ್ಲ ಕಣವ. ಯಾರಿಗೂ ಹೇಳಕ್ ಬಿಡ, ನಾನು ಒಬ್ಳೆ ಬೇರೆ ಮನೆ ಮಾಡ್ಕೊಂಡಿದ್ದೀನಿ. ನಾನ್ ಕಟ್ತೀನಿ, ನೀನ್ ಬಾ. ನೀನು ನನ್ ಆ ದುಡ್ಡಿಗೆ ಮೋಸ ಮಾಡಲ್ಲ, ನಾನ್ ದುಡ್ಡಿಗಂತೂ ಮೋಸ ಮಾಡಲ್ಲ. ಅಲ್ಲ ನಿಮ್ ಚಿಕ್ಕಪ್ಪರು ಲಕ್ಷ್ಮಣರ್ ಕೊಡ್ಬೇಕಲ್ಲ, ಹಂಗೇನ ಆ ಕಡೆಗೆ ಇಸ್ಕೊಡ್ತೀನಿ. ಒಟ್ನಾಗೆ ನನ್ ಇನ್ನು 25ನೇ ತಾರೀಕಿಂತ ನಾವೇ ಅವ್ರ ದುಡ್ಡು ಕಾಸು ಕೇಳ್ತಾ ಇದ್ದೇವೆ ನಾವು. ಸುಳ್ಳೆಳ ನೀನ್ ನೋಡಿದ್ದೆ ನಾನು ಎಂತ ಹೆಂಗ್ಸು ಮದ್ವೆ ಮಾಡಿ ಮಕ್ಳದೆಲ್ಲ ಹೆಂಗ್ ಮಾಡಿದೀನಿ ಗೊತ್ತೈತಲ್ಲ ನಾನು. ಇವಾಗ ಇಲ್ಲ ಅಂದ್ವನವ ನೀವು. ಅಲ್ಲ ಈಗ ನನ್ ಮನೆಗೆ ನಾನು ಒಬ್ಳೆ ಇರೋದು. ಅಲ್ಲ ಒಟ್ನಾಗೆ ಗಂಡ ಇಲ್ದಿದ್ದು 23 ವರ್ಷದಿಂದ ಹೆಂಗೋ ಮೆಡಿಕಲ್ ದುಡ್ದು ಮಗಳ ಮದುವೆ ಮಾಡುದು. ಒಟ್ನಾಗೆ ಏನಿಲ್ಲ. ಈಗ 25ನೇ ತಾರೀಕಿಂತ ದುಡ್ಡಿಲ್ಲ ಇದು ಸುನಂದಮ್ಮರೆ. ಅಲ್ಲ ನಾನೇನ್ ಗೊತ್ತಾ ಹೇಳ್ತಿರೋದು, ನೀನ್ ಬೇಕಾದ್ರೆ ಮನೆ ಹತ್ರ ಬಾ, ಕೂತ್ಕೊಂಡ್ ಮಾತಾಡೋಣ. ಯಾರು ಇರಲ್ಲ ನಮ್ಮ ಮನೆಗೆ, ನಾನು ಒಬ್ಳೆ ಇರೋದು. ಒಬ್ಳೆ ಇದ್ರೆ ನಾನೇನು ದುಡ್ಡು ಇಲ್ಲಿದ್ದೇನು ಮಾತಾಡೋಣವ? ನೀನ್ ಬಾ, ನಾನು ಹೇಳ್ತೀನಿ ಮಾತಾಡೋಣ. ನಿನ್ಗೆ ಇಲ್ಲ ಮದುವೆ ಕಳೆದಾಗ ಬರಲ್ಲ. ಇದು ಮದುವೆ ಐತಿ, ನಮ್ದು ಲಗ್ನ ಪತ್ರಿಕೆ ಹಂಚ್ಬೇಕು. ನಾನು ಅವತ್ತಿಂದ ನಿಂಗೆ ಎಷ್ಟು ಆಸೆ ಮಾಡಿಕಣಿ ನಿನ್ ಮೇಲೆ. ನೀನ್ ಇಂತ ಕೆಲಸ ಮಾಡಕ್ಕೆ ಎಷ್ಟು ನೀನೇನ್ ದುಡ್ಡು ಕೊಡ್ದಿರ ಪರವಾಗಿಲ್ಲ, ನನ್ಗೇನ್ ದುಡ್ಡೇನ್ ಬೇಡ. ನಾನು ಅವತ್ತಿಂದ ನಿನ್ ಮೇಲೆ ಆಸೆ ಮಾಡಿಕೊಂಡಿದ್ನಲ್ಲ, ಅದನ್ನ ಹೇಳೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ದೆ. ಅದಕ್ಕೆ ಕೇಳಿದ್ದು ಮನೆಗೆ ಯಾರ್ಯಾರವ್ರೆ ಅಂತ. ಮನೆಗೆ ನಾನು ನಮ್ಮ ಮನೆಯವರು ನಾವು ಮದುವೆ ಮಾಡಿದೀವಿ, ಮಗಳು ಎಲ್ಲ ಅವ್ರೆ. ಬಿಡಣೆ, ಅವೆಲ್ಲ ನಂಗೂ ಗೊತ್ತು, ಅವೆಲ್ಲ ಗೊತ್ತು. ನಾನು ನಿನ್ಗೆ ಅವತ್ತಿಂದ ಆಸೆ ಮಾಡಿಕಣಿ ನಿನ್ ಮೇಲೆ. ಯಾಕವ್ವ? ಯಾಕೆ ಇಬ್ರು ಪ್ರೀತಿ ಮಾಡೋಣ ಅಂತ. ಇದು ಮದ್ವೆಗೆ ತಕ ಹೋಗಕ್ ಕಾಣಲ್ಲ ಎಲ್ಲೋ. ಅವಳು ಯಾರ ಮಾಡಿಲ್ಲ ಮಗನ್ ಮದ್ವೆಗೆ ಆ ಟೈಪ್ ಆಗಂಗ್ ಕಾಣತ್ತೆ ಇದು. ಸುನಂದಮ್ಮರೇ, ಖಂಡಿತನ ನಾವು ಈ ಮದ್ವೆ ಮೆಟ್ಟು ಇದ್ರಾಗ ಹೊಡೆದ್ ಬಿಡ್ತಾರೆ. ಯಾರನ್ನ ಕೇಳಿಸ್ಕೊಂಡ್ರೆ ಆಯ್ತು. ದುಡ್ಡು ಪಡ್ಡು ನಿಮ್ ಚಿಕ್ಕಪ್ಪನ ಕೇಳಿ ನನ್ಗೆ ಫೋನ್ ಮಾಡ್ಬೇಡ್ರಿ. ಅಲ್ಲ ಆಯ್ತು, ಈ ಮದ್ವೆ ಎಲ್ಲ ಮುಗಿಸ್ಕೋ. ಮದ್ವೆ ಎಲ್ಲ ಮುಗಿಸ್ಕೊಂಡು ನಾನು ನೀನ್ ಒಂದೇನೋ ಮಾತುಕತೆಗೆ ಬಂದು ಸುಮ್ನೆ ನೀನ್ ನನ್ ಗಂಡನಂಗಿ ತಾಳಿ ಕಟ್ಕೊಂಡು ನನ್ ಜೊತೆಗಿರು. ಮುಂದಕ್ಕೆ ಮಿಕ್ಕಿದ್ ನಾನೆಲ್ಲ ನೋಡ್ಕೊಂತೀನಿ. ಇಲ್ಲಿ ಸಿಟಿಗೆ ಏನ್ ಗೊತ್ತಾ, ನಿಮ್ ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ, ಎಲ್ಲಿ ಅಂತ ನಾನ್ ಹೇಳ್ತೀನಿ. ಅವರು ಬಾಂಬೆಲಿ ಹೋಟ್ಲಿಗೆ ಕೆಲ್ಸಕ್ಕೆ ಹೋಗೋದು, ಅವ್ರು ತಿಂಗ್ಳಿಗೆ 1.5 ತಿಂಗಳಿಗೆ ಬರ್ತಾರೆ ಅಂತ ಹೇಳ್ತೀನಿ. ನೀನ್ ಯಾವಾಗ ನಂಗೆ ಬೇಜಾರಾದಾಗ ಬಾ, ಮನೆಗ್ ಬಾ, ಇರು. ಬೆಳಗಿನ ಸಾಯಂಕಾಲ ತಕ ಇರೋ, ಒಂದ್ ರಾತ್ರಿನೇ ಇರೋ, ಬೆಳಿಗ್ಗೆ ಎದ್ದೋಗಿವಂತೆ. ಅಕ್ಕ ಅಕ್ಕ ಅಂತ ನರಸಿಂಹ. ಅಲ್ಲ ಮಾಮ, ನರಸಿಂಹಮ್ಮ ಅಕ್ಕ ಅನ್ಬೇಡ ನಿಮ್ ನರಸಿಂಹಮ್ಮ. 3 ದಿನಕ್ಕೊಂದು ಊಟ ಮಾಡ್ಬಿಡೋಣ. ಹಂಗಾಗಿ ನಾನು ನಿನ್ಗೆ ಅಲ್ಲಿ ಬಂದ್ ಮಾಡ್ಕೊಂಡು ನಾನು ಬಾಂಬೆಗೆ ಇದ್ದೀನಿ, ಅದೆಂತದಾಗ ಇದ್ದೀನಿ, ಹೋಟ್ಲ್ ಕೆಲಸ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನಾನು ನಿನ್ಗೆ ಇದನ್ನ ಏನೋ ಊರಾಗ ಜನಕ್ಕೆನ್ನ ಗೊತ್ತಾದ್ರೆ ನನ್ನ ಬಿಡ್ತಾರ. ಎಷ್ಟ್ ಜನ ಕೊಟ್ಟಿದ್ ನನ್ ಮಗಲ್ಲ ನೀನು ತಳ್ಳಿಡ್ತ ಮಗನೇ ಅಂತ ನಮ್ಮನ್ನ ನಿಮ್ ಚಿಕ್ಕಪ್ಪರ್ ಪಕ್ಕಪ್ಪರ್ ಏನ ಕಿವಿಗ್ ಬಿದ್ದು ಬಿಡ್ತಾರ. ನನಗೆ ನೋಡಿ ಈ ತರ ಫೋನ್ಗಳೇ ಮಾಡ್ಬೇಡಿ. ಇದೆಂತದ ಎಲ್ಲ ನಮ್ಮ ಮೊಬೈಲ್ಗಳಾಗ ಬರ್ತೈತ್ ನೋಡಿ. ನಾನು ಉಗಿಯೋದು ಬೈಯೋದು. ಹಂಗಾಗಿ ನನಗೆ ಫೋನ್ ಮಾಡ್ಬೇಡ ಸುನಂದಮ್ಮರೆ. ದುಡ್ಡು ಕಾಸಿಂದಿದ್ರೆ ಬೇಕಾದ್ರೆ 25ನೇ ತಾರೀಕು ಕಳ್ಕೊಂಡು ನಿಮ್ಮ ಚಿಕ್ಕಪ್ಪರ ಕಡೆಯಿಂದ ಕೊಡಿಸ್ತೀವಿ. ಈಗ ಹೋಗ್ಲಿ ಬಿಡು ನರಸಿಂಹಣ್ಣ. ಯಾರನ್ನ ಒಡವೆ ಅಂಗಡಿ ಪರಿಚಯ ಅವರ? ಇಲ್ಲ. ನನ್ನ ಮಾಂಗಲ್ಯ ಸರ ಆಯ್ತು, ಅಡ ಇಕ್ಸ್ಕೊಡ್ಬೇಕಾಯ್ತಲ್ಲ. ಅಡ ಇಕ್ಕೊಡೋದು ಅಂತಂದ್ರೆ ಆ ಗುಂಸಿ ಸರ್ಕಲ್ ಹೋಗ್ರಿ, RP ಜೂಲಿಯರ್ಸ್ ಅಂತ ಐತೆ, ಅವ್ರ ಕಡೆಯಿಂದ ಫೋನ್ ಮಾಡ್ತೀರಿ ನನಗೆ. ಏನಂತ ಮಾಡಿಸ್ಬೇಕು? ಹಿಂಗೆ ಏನೋ ಕಷ್ಟ ಅವ್ರಿಗೆ ಒಂಚೂರು ಇವತ್ತಿನ ರೈಟ್ ಏನೈತ ಆ ರೈಟ್ಗೆ ಅವ್ರ ಒಡವೆ ತಗೊಂಡ್ ದುಡ್ಡು ಕೊಡ್ರಿ ಅಂತ ಹೇಳ್ತೀಯಾ? ಉಗಣವ ನೀನೇ ಮಡಿಕಂದ್ ಬದಾಯ್ತು. ನನ್ನ ಹತ್ರ ಸತ್ಯವಾಗ್ಲೂ ದುಡ್ಡಿಲ್ಲ ಸುನಂದಮ್ಮರೆ. ಅಲ್ಲ ಒಡವೆ ಅಲ್ಲ, ನನ್ನೇ ಮಡಿಕಂಬದಾಗಿತ್ತು. ಪರ್ಮನೆಂಟ್ ಆಗಿರ್ತೀನಿ. ಬೇಡ 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 ದೂರ ಒಂದ್ ಹಾಡ ಐತ್ರಲ್ಲ ಸುನಂದಮ್ಮ, ದೂರ ಹೋಗಲೇ ಬೇಡ, ದೂರ ಹೋಗು ಅಂತ ಒಂದ್ ಹಾಡ ಐತದೆ, ಎಂತದ ಗೊತ್ತಾ ಇಲ್ಲ. ಹಿಂಗಾಗುತ್ತೆ ನಮ್ದು ಇಲ್ಲಿ ಊರಾಗೆಲ್ಲ. ನಂದು ಏನೋ ಒಂಚೂರು ಗೊತ್ತಾಯ್ತು ಅಂದ್ರೆ ನಂಬಲೆ ಬೇಡ ಬೇಡ
ದೂರ ಬೇಡ ಅಂತ ಒಂದು ಹಾಡೈತ್ರಿ, ಹಂಗಾಗಿ ಹೋಗ್ಬಿಡ್ತೈತಿ ನಂದು. ಇಲ್ಲಿ ಮನೆಗೂ ಕೆರಗಿರ ಹಲೋ ಸರ್, ಹಲೋ ಯಾರು ಸರ್? ಅಣ್ಣ ಎಲ್ಲಿದ್ದೀಯಣ್ಣ? ಅವಾಗಲೇ ಫೋನ್ ಮಾಡ್ದೆ ಎತ್ತಲೇ ಇಲ್ಲ. ಇದು ಕೆರೆ ಕಡೆಗೆ ಹೋಯ್ತು. ಕೆರೆ ಕಡೆಗೆ ಹೋಯ್ತು. ಕೆರೆ ಕಡೆಗೆ ಹೋಗಿದ್ರಾ? ಏನ್ಕೆ? ಕೆರೆ ಕಡೆಗೆ ಹೋಯ್ತು ಬೆಳಗ್ಗೆ. ಸರಿಗೇನೋ ಕೇಳಿಸ್ತಾ ಇಲ್ಲ ನೀವು ಮಾತಾಡೋದು. ಫೋನ್ ಮಾಡಿದ್ರೆ ಏನ್ ಹೇಳಿ? ಬೆಳಗ್ಗೆ ಫೋನ್ ಮಾಡಿದೀರಾ ಅಂತ ಅಂದೆ. ಹೌದಾ? ಯಾರು ಹೇಳಿ? ಅದೇ ಅಣ್ಣ, ನಾವು ನಾಟಿ ಔಷಧಿ ಅವರು. ಏನು ಬೇಡ ಸರ್, ನಾಟಿ ಔಷಧಿ ಇದು ನಾವು ಇದು ಫಾರಂ ಔಷಧಿ ತಾಂತ ಇದ್ದೀವಿ. ನಾವು ನಿವಾರಣೆ ಮಾಡಿ ನಿಮ್ಗೆ ಒಳ್ಳೆ ಆರೋಗ್ಯವನ್ನು ಕೊಡ್ತೀವಿ ಅಣ್ಣ. ನಮಗೆ ಫಾರಂ ಔಷಧಿ ತಾಂತೀವಿ. ರೇ ಫಾರಂ ಔಷಧಿ ಯಾವ್ದು ಇಲ್ಲ ಕಣ. ಅಯ್ಯೋ ನಿನ್ಗೆ ಸಾಕೈತಲ್ವನೇ? ನನ್ಗೇನು ಆಗಿಲ್ಲ. ನಿಂಗೆ ಆಗೈತೆ ಹೊಟ್ಟೆ. ಅದಕ್ಕೆ ನಾವು ನಾಟಿ ಔಷಧಿ ಕೊಡ್ತೀವಿ. ಬಂದ್ ಹೇಳಿದ್ದೆ ನಿನ್ಗೆ ಏನಂತ? ಹಿಂಗೆಲ್ಲ ಆಗ್ತಿದೆ ಅಂತ. ರೇ ನಮ್ಗೆ ನಿಮ್ದು ಎಲ್ಲ ಗೊತ್ತಾಗುತ್ತೆ. ನಿಮ್ದು ಹೊಟ್ಟೆನೆ ಬಸ್ರಿ ಹೆಂಗ್ಸು ಹೊಟ್ಟೆ ಇದ್ದಂಗ ಐತೆ. ಅದಕ್ಕೆ ನಾವು ಕೊಡೋ ನಾಟಿ ಔಷಧಿಯಿಂದ ನಿಮ್ಮ ಹೊಟ್ಟೆ ಎಲ್ಲ ಗ್ಯಾಸ್ ಟ್ರಬಲ್, ಆಮೇಲೆ ಗ್ಯಾಸ್ ಟ್ರಬಲ್ ಒಂದು ನಿವಾರಣೆ ಆಗುತ್ತೆ. ನಾವು ಗ್ಯಾಸ್ ಟ್ರಬಲ್ ಅಲ್ಲ ಏನಾಗ್ಲಿ ಅದನ್ನ ನಾನು ಏನು ಬಂದು ಹಿಂಗೆ ಕೊಡ್ರಿ ನೀವು ಔಷಧಿಯಿಂದ ಬೇಕು ನಮ್ಗೆ ಅಂತ ಹೇಳಿದ್ವ. ರೇ ನಾವು ನಿಮ್ಮಂತ ಬಡವ್ರಿಗೆಲ್ಲ ಸಹಾಯ ಮಾಡ್ತೀವಿ ಕಣ್ರಿ. ನೀವು ಬಡವ್ರ ಶ್ರೀಮಂತರು ರೀ. ಯಾವನಾಗ್ಲಿ ಬೇರೆಯವ್ರಿಗೆ ಯಾರಿಗಾನ ಕೊಡಿ, ನಮ್ಗೆ ಅದು ಇಲ್ಲ ಫಾರಂ ಔಷಧಿ ಅಂತ ಇದ್ವಿ ನಾವು. ರೇ ಫಾರಂ ಔಷಧಿ ಬೇಡ ಕಣ್ರಿ ಸ್ವಾಮಿ. ನರಸಿಂಹಣ್ಣವ್ರೆ ಬೇಡ ನಮ್ಗೆ ಫಾರಂ ಔಷಧಿನೇ ಸಾಕು. ನರಸಿಂಹಣ್ಣವ್ರೆ ಒಂದ್ ನಿಮಿಷ ಮಾತು ಕೇಳಿಸ್ಕೊಳ್ಳಿ. ನೋಡಿ ನಮ್ಮ ಅಸಿಸ್ಟೆಂಟ್ ಮಾತಾಡ್ತಾರೆ, ಕೊಡ್ತೀನಿ ನೋಡಿ ಅವ್ರ ಕೈಲಿ ಮಾತಾಡಿ, ಕ್ಲೀನ್ ಆಗಿ ಮಾತಾಡಿ ನೀವು. ಹಲೋ 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 ಸರ್, ನನ್ನ ಹೆಸರು ಕಲಾವತಿ ಅಂತ. ನಿಮ್ಗೆ ಗ್ಯಾಸ್ ಟ್ರಬಲ್, ಹೊಟ್ಟೆ ನೋವು, ಅಸಿಡಿಟಿ, ಆಮೇಲೆ ಪಿತ್ತ, ಕಫ, ವಾಂತಿ, ಬೆನ್ನು ನೋವು, ಕಾಲು ನೋವು, ಮಂಡಿ ನೋವು, ಸೊಂಟ ನೋವು, ತಲೆ ನೋವು, ಕಣ್ಣು ನೋವು, ಮೂಗು ನೋವು, ಕಾಲು ನೋವು, ಕಿವಿ ನೋವು, ತಲೆ ನೋವು, ಆಮೇಲೆ ಸೊಂಟ ನೋವು, ಹೊಟ್ಟೆ ನೋವು, ಪಿತ್ತ, ಕಫ, ವಾಂತಿ, ಎದೆ ನೋವು, ಇವನ್ನೆಲ್ಲ ನಿಮ್ಗೆ ನಿವಾರಣೆ ಮಾಡಿ ನಿಮ್ಗೆ ಕೇವಲ 3 ದಿವಸಗಳಲ್ಲಿ ನಿಮ್ಗೆ ಆರೋಗ್ಯವನ್ನು ಸುಧಾರಣೆ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತೇವೆ. ಇಷ್ಟೆಲ್ಲ ಇನ್ನೇನೈತಿ ಮೈಯಾಗ ಎಲ್ಲ ಶರೀರದಾಗ ಇರೋದೆಲ್ಲ ಹೇಳಿದಲ್ಲ. ಇದು ವಿಕ್ರಮರಾಜನ್ ಕಥೆ ಹೇಳ್ದಂಗೆ ಇನ್ಯಾವ್ದು ಇನ್ನೇನೈತೆ? ಎಲ್ಲಾ ತವಲು ಎಲ್ಲಾ ನೋವು ಐತಿ ಅಂತಂದ್ರೆ ಇನ್ನೇನ್ ಹೇಳೋದೈತಿ? ಅಲ್ಲ ನಿಮ್ಗೆ ಏನು ಅದ್ರಲ್ಲಿ ಯಾವುದೇ ನೋವು ಇರ್ಲಿ ನಿಮ್ಗೆ ನಾವು ಕೇವಲ 3 ದಿವಸಗಳಲ್ಲಿ ನಾಟಿ ಔಷಧ ಮಾಡಿ ನಿಮಗೆ ಕೊಟ್ಟು ನಿವಾರಣೆ ಮಾಡಿ ಕಳಿಸುತ್ತೇವೆ. ಇಂತಿ ನಿಮ್ಮ ಕಲಾವತಿ ಕಲಾವತಿ ಕಲಾವತಿ. ಅಣ್ಣ ನಿಮ್ಗೆ ಪಿತ್ತ, ಕಫ, ವಾಂತಿ ನಾನು ಹೇಳದಾಗ ನಮ್ಗೇನು ಕಫ ಗಫ ಇಲ್ಲಿ ಕೇಳಿ ಅಣ್ಣ, ನಿಮ್ಗೆ ಪಿತ್ತ, ಕಫ, ವಾಂತಿ ಎಲ್ಲ ಏನೇ ಇದ್ರು ನಾವು ನಿವಾರಣೆ ಮಾಡ್ತೀವಿ. ಅಣ್ಣ ನೋಡೋಣ, ನಿಮ್ಗೆ ಪಿತ್ತ, ಕಫ, ವಾಂತಿ, ಬೇದಿ, ಕಫ, ಬೆನ್ನು ನೋವು, ಮಂಡಿ ನೋವು ಎಲ್ಲ ನಿವಾರಣೆ ಮಾಡ್ತೀವಿ. ಈರುಳ್ಳಿ ಬೆಳ್ಳುಳ್ಳಿ 10 ರೂಪಾಯಿ 3 kg ಅನ್ನೋ ಒಂದೇ ಸಮುಖ ಹೇಳ್ತಿಯಲ್ಲ. ನಿನ್ಗೆ ಯಾರು ಫೋನ್ ಮಾಡಿ? ನಾನು ಹೇಳೋದು ಮಂಡಿ ನೋವು, ಕಿವಿ ನೋವು, ನಿಮ್ಗೆ ಸೊಂಟ ನನಗೆ ಅದೇ ನನಗೆ ಬೆಳಿಗ್ಗೆನ ನನಗೆ ಏನು ಮಂಡಿ ನೋವು, ಕಫ ನೋವು, ಬೆನ್ನು ನೋವು ಎಲ್ಲ ನಿವಾರಣೆ ಮಾಡ್ತೀವಣ್ಣ. ಕಲಾವತಿ ಕಲಾವತಿ ಕಲಾವತಿ. ಏನೂ ಇಲ್ಲ ನಮ್ಗೆ ಕಫ ಪಫ. ಲಲ್ಲಿ ಅಯ್ಯೋ ಪೊಲೀಸ್ ಮೂಡ್ ಬಂದೈತೆ, ನಂಗ್ ಮೂಡ್ ಬಂದೈತೆ. ನಂಗೆ ನಾನು ಯಾವಾಗ ಬಂದಿದ್ದೆ? ನೀವು ಆಚೆ ನೂಕಿರಲ್ಲ, ನನ್ನ ಎಷ್ಟೇ ಟೂರ್ ಮಾಡಿ ಆಚೆ ನೂಕಿರಲ್ಲ. ಕಡೆ ಮನೆ ಕಣಂಗ್ ಮಾಡ್ದಲ್ಲ ಸಿನಲ್ಲಿ. ಯಾಕೆಂದ್ರೆ ಏನಾಯ್ತು? ನಾನು ಊಟ ಮಾಡಿಲ್ಲ ಅಂದ್ರೆ ಇಲ್ಲಿ ನೀವು ಈಚೆ ಕಡೆಗೆ ಮನೆ ಚೆನ್ನಾಗಿ ಮಾಡ್ದಲ್ಲ. ನೀವು ನಮ್ಮ ಮನೆಗ್ ಬಂದಿಲ್ಲ ಅಂತ ನನ್ಗೆ ಹೊಟ್ಟೆ ಎಲ್ಲ ನೋವು ಬಂದು ನಾನು ಊಟನೇ ಮಾಡಿಲ್ಲ ಗೊತ್ತಾ? ಒಳ್ಳೆ ಕಡೆಗೆ ಹಾಕಿಸ್ತಲ್ಲ ಚಿನ್ನಾಲಿ. ಯಾವ ಊರು ನಿನ್ನ
ಯಾಕೆಂದ್ರೆ ಏನಾಯ್ತು? ನಿಮ್ಮ ಅಮ್ಮನ ಈಟ ಕಡಿಕ್ ಹಾಕಿ ಇದು ಒಪ್ಪರಾಗ ಮನೆ ಕಂಡಿದ್ದೀನಿ, ಇಲ್ಲಿ ಸೊಳ್ಳೆ ಕಡಿಸ್ಕೊಂಡು ಯಾಕೆ ನಾನ್ ನಮ್ಮ ಹುಡ್ಗ ಅಂತ ಮಾಡ್ಬೇಕಲ್ಲ ಚೆನ್ನಾಗಿ. ನಾನ್ ಯಾವಾಗ ಬಂದಿದ್ದೆ ನೀವು ಆಚೆ ನೂಕಿರಲ್ಲ, ನನ್ ಎಷ್ಟೇ ಟೂರ್ ಮಾಡಿ ಆಚೆ ನೂಕಿರಲ್ಲ, ನಾವ್ ಎಲ್ಲಿಗೋಗಿ ಸಾಯನೀಗ? ನಮ್ಮನೆಗ್ ಬನ್ನಿ ಅಂದ್ರೆ ನಿಮ್ಮ ಅಮ್ಮ ಈಗ ಎಲ್ಲಿಗೆ ಹೋಗೋಣಪ್ಪ ನಾವು ಅರ್ಧ ಇಷ್ಟೊತ್ನಾಗ? ಏನ್ ಮಾಡ್ತಿದ್ದೀರಾ?